ಈ ಬಾಲಿವುಡ್ ಅಲ್ಲೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳ ಮದುವೆ ಬಗ್ಗೆ ವದಂತಿ ಬಂದ್ರೆ ನಿಮ್ದು ಗರ್ಲ್ ಫ್ರೆಂಡ್ಸ್ ಬಗ್ಗೆನೇ ವದಂತಿ ಬರುತ್ತೆ. ಮದುವೆ ಯಾವಾಗ? ಇಷ್ಟರಲ್ಲೇ ಮದುವೆ ಆಗ್ತಾ ಇದ್ದೀನಿ, ಇಷ್ಟರಲ್ಲೇ ಮದುವೆ ಆಗಬೇಕು ಅಂತ ತಿಳ್ಕೊಂಡಿದ್ದೀನಿ. ಯಾರು ಸರ್ ಆ ಹುಡುಗಿ? ಇನ್ನೂ ಯಾರು ಅಂತ ಗೊತ್ತಿಲ್ಲ. ಸೊ ಟೈಮ್ ಬಂದಾಗ ಯಾವ ತರ ಇರ್ಬೇಕು ಸರ್ ಹುಡುಗಿ? ಲಕ್ಷಣವಾಗಿ ಮನೆ ನೋಡ್ಕೊಳ್ಳೋ ಅಂತ ಒಂದು ಹೆಂಗಸಾದ್ರೆ ಸಾಕಮ್ಮ, ಅದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ. ಅವ್ರ ತಂದೆ ತಾಯಿ ನಮ್ಮ ತಂದೆ ತಾಯಿ ಥರ, ನಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿ ಥರ ಮನೆ ಉಳಿಸ್ಕೊಂಡು ಮನೆ ನಡೆಸ್ಕೊಂಡು ಹೋದರೆ ಅದಕ್ಕಿಂತ ಜಾಸ್ತಿ ಏನು ಕೇಳೋಕೆ ಇಷ್ಟಪಡೋದಿಲ್ಲ. ಸೊ ಐ ನೆವರ್ ಹ್ಯಾಡ್ ಸರ್ ನಿಮಗೆ ಪ್ರಪೋಸಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ನಿಮ್ಗೆ ಅದು ಏನು ಮಾಡೋಕ್ಕಾಗಲ್ಲ. ಇಟ್ ಹ್ಯಾಪನ್ಸ್. ಏನ್ ಹೇಳ್ತೀರಿ ಅವ್ರಿಗೆಲ್ಲ? ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಸ್ವಲ್ಪ ಜನಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ತೀನಿ, ಸ್ವಲ್ಪ ಜನಕ್ಕೆ ರಿಪ್ಲೈನೂ ಮಾಡೋದಿಲ್ಲ. ಬಿಕಾಸ್ ಇಟ್ಸ್ ಅನ್ ಅನ್ವಾಂಟೆಡ್ ಹೆಡ್ ಏಕ್. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ್ಯಾಟ್, ಐ ಡೋಂಟ್ ವಾಂಟ್ ಟು ಸ್ಟ್ರೆಸ್ ಅಬೌಟ್ ದ್ಯಾಟ್. ಸೊ ಪಾಪ ಅವ್ರ ತಪ್ಪು ಅಂತ ನಾನು ಹೇಳಲ್ಲ. ಅದೇ ರೀತಿನಲ್ಲಿ ನಾನು ಎಲ್ಲರಿಗೂ ಆನ್ಸರ್ ಕೊಡೋಕ್ಕೂ ಆಗೋದಿಲ್ಲ. ಸೊ ಇಟ್ ಇಸ್ ಬೆಟರ್ ಫಾರ್ ಮೀ ಟು ಕೀಪ್ ಇಟ್ ವೆರಿ ಕ್ವೈಟ್ ಆ್ಯಂಡ್ ವೆರಿ ಸೈಲೆಂಟ್. ಯಾಕೆ ಎಲ್ಲ ಅಂದ್ರೆ ಸರ್ ಈಗ ನೀವು ಬ್ರೇಕಪ್ ಅನ್ನೋದು ಯಾವ ಕಾರಣಕ್ಕೆ ಆಗ್ತಾ ಹೋಗುತ್ತೆ? ನಿಮ್ಗೆ ಏನು ಅನಿಸುತ್ತೆ? ಸ್ವಲ್ಪ ಜನಕ್ಕೆ ನನ್ನ ಬಿಸ್ನೆಸ್ ಶೆಡ್ಯೂಲು, ನನ್ನ ಬಿಸ್ನೆಸ್ ಟೈಮಿಂಗ್ಸ್ ಮ್ಯಾಚ್ ಆಗಲ್ಲ. ಸ್ವಲ್ಪ ಜನಕ್ಕೆ ನಾನು ಟೈಮ್ ಕೊಟ್ಟಿಲ್ಲ ಅಂತ ತಿಳ್ಕೊತಾರೆ. ಸ್ವಲ್ಪ ಜನ ಅವರು ಮದುವೆ ಫಿಕ್ಸ್ ಆಗಿ ಹೋಗ್ಬಿಡ್ತಾರೆ. ಸೊ ಇಟ್ ಡಿಪೆಂಡ್. ನಾಟ್ ದಟ್ ಆಲ್ ಬ್ರೇಕಪ್ಸ್ ಆರ್ ಬ್ಯಾಡ್. ನನ್ನ ಎಲ್ಲ ಗರ್ಲ್ ಫ್ರೆಂಡ್ಸು ಕೆಟ್ಟದಾಗೆ ಬ್ರೇಕಪ್ ಮಾಡ್ಕೊಂಡು ಹೋದವರು ಅಲ್ಲ. ಇವತ್ತು ಸುಮಾರು ಜನ ನನ್ನ ಜೊತೆ ಟಚ್ಚಲ್ಲಿದ್ದಾರೆ, ಸುಮಾರು ಜನ ಮಾತಾಡ್ತಾರೆ, ಅವ್ರಿಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಸೊ ಸಮ್ ಥಿಂಗ್ಸ್ ಆರ್ ವೆರಿ ಕ್ಲೀನ್ ಆ್ಯಂಡ್ ಸಮ್ ಥಿಂಗ್ಸ್ ಆರ್ ವೆರಿ ರೈಟ್. ಸೊ ಲೈಫ್ ಗೋಸ್ ಆನ್. ಸೊ ನೆಕ್ಸ್ಟ್ ಮದುವೆ ಪ್ಲಾನ್ಸ್ ಇದೆ ಸರ್ದು? 2026 ಮದುವೆ ಆಗಬೇಕು ಅಂತ ಇದ್ದೀನಿ. ಓಕೆ. ಇಷ್ಟರಲ್ಲೇ ಪ್ಲಾನ್ಸ್ ಆಚೆ ಬರ್ತದೆ. ಸರ್ ಹೇಳಿ, ಈಗ ನಿಮ್ಮ ಪರ್ಸ್ನಲ್ ಲೈಫನ್ನು ಹೊರತುಪಡಿಸಿ ಬಿಸ್ನೆಸ್ ಅಂತ ಬಂದಾಗ ಸರ್ ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ. ಸರ್ ನೆಕ್ಸ್ಟ್ ಏನು ಡಿಸಿಷನ್ ತಗೊಳ್ತಾರೆ ಅನ್ನೋದೇ ಹೇಳೋಕ್ಕಾಗಲ್ಲ. ನಿಮ್ಮ ಸುತ್ತಮುತ್ತ ಹೇಳಿರೋದಿದ್ದು. ಸೊ ಯಾವ ರೀತಿ ನೀವು ಬಿಸ್ನೆಸ್ ಪ್ಲಾನಿಂಗ್ ಹೆಂಗೆ ಮಾಡ್ತೀರಿ ಏನು ಅಂತ? ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ಯೋಚನೆ ಯಾವ ರೀತಿ ನಡೆಯುತ್ತೆ ಅಂತ? ಬೇಸಿಕ್ಲಿ ನಾನು ಒಬ್ಬನೇ ಒಂದಿನ ಎಲ್ಲೋ ಒಂದು ಜಾಗದಲ್ಲಿ ಕೂತಿದ್ದೀನಿ ಅಂದಾಗ ಅದು ನನಗೆ ಟೈಮ್ ಫಾರ್ ಥಿಂಕಿಂಗ್ ಅಂತ ಹೇಳ್ತಾರೆ. ಸೊ ಒಂದು ವಾರದಲ್ಲಿ ಒಂದು ದಿನ, ದಟ್ ಈಸ್ ಅ ಸಂಡೇ, ನಾನು ಯಾರನ್ನೂ ಭೇಟಿ ಆಗಲ್ಲ. ನಾರ್ಮಲಾಗಿ ನಾನು ಒಬ್ಬನೇ ಮನೇಲಿ ಇರ್ತೀನಿ. ಬೆಳಗ್ಗೆ ಎದ್ದು ಹೇಳ್ತೀನಿ, ದೇವಸ್ಥಾನಕ್ಕೆ ಹೋಗಿ ಬಂದು ಅಮ್ಮ ಊಟ ಕಳಿಸ್ತಾರೆ, ಊಟ ಮಾಡಿ, ಆವತ್ತಿನ ದಿನ ಮನೆಯಲ್ಲಿ ಶೆಫ್ಸ್ ಊಟ ಮಾಡಲ್ಲ, ಆವತ್ತು ಅಮ್ಮನೇ ಕಳಿಸ್ತಾರೆ ಊಟ. ಆವತ್ತೊಂದಿನ ಊಟ ಮಾಡಿದ ನಂತರ ಥಿಯೇಟರ್ ರೂಮಲ್ಲಿ ಕೂತ್ಕೊಂಡು ಇಫ್ ಐ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಮೈ ನೆಕ್ಸ್ಟ್ 1 ವೀಕ್ಸ್ ಶೆಡ್ಯೂಲ್, ಆವಾಗ ರಿಯಲ್ ಎಸ್ಟೇಟಲ್ಲಿ ಏನು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಬೇಕು, ಪ್ರೊಡಕ್ಷನಲ್ಲಿ ಏನು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಬೇಕು, ಇವತ್ತಿನ ದಿನ AVR ಸಿನಿಮ್ಯಾಕ್ಸ್ ಅನ್ನೋದ್ರಲ್ಲಿ ಏನು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಬೇಕು, ಈ ಝೋನ್ ಟಾರ್ಕ್ 3 ಏನು ಹೊಸದು ಮಾಡಬೇಕು, ಈ ಝೋನ್ ಲಗೂನ್ ರೆಸಾರ್ಟಲ್ಲಿ ಏನು ಹೊಸದು ಮಾಡಬೇಕು, ಇನ್ಯಾವುದೋ ಒಂದು ಪ್ರಾಪರ್ಟಿ ಇದೆ ಅದನ್ನ ಹೆಂಗೆ ಡೆವಲಪ್ ಮಾಡಬೇಕು, ಇದೆಲ್ಲ ಒಂದು 3-4 ಅವರ್ ಯೋಚನೆ ಮಾಡ್ತಾ ಕೂತಿರ್ತೀವಿ. ಅದನ್ನು ಮಂಡೇ ಮಾರ್ನಿಂಗಿಂದ ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ನಾನು ಯೋಚನೆ ಮಾಡಿರೋದು ನನ್ನ ಮನಸ್ಸಲ್ಲೇ ಇರ್ತದೆ, ನಾನು ಯಾರ ಹತ್ರ ಶೇರ್ ಮಾಡಿರೋದು. ಸೊ ಅವ್ರಿಗೆ ಅದೊಂಥರ ಸರ್ಪ್ರೈಸ್ ಆಗುತ್ತೆ, ನಾನು ಇದೇನೋ ಒಂದು ಬಂದು ಹೇಳಿದ್ದಾರೆ ಇದನ್ನು ಮಾಡಬೇಕು ಅಂತ. ಬಟ್ ಅದ್ರ ಹಿಂದೆ ಇರೋ ಪ್ರೋಸೆಸ್ಸು, ಅದ್ರ ಹಿಂದೆ ಇರೋ ಥಾಟ್ ಪ್ರೋಸೆಸ್ಸು ಅವ್ರಿಗೆ ಮೇ ಬಿ ಐ ವುಂಟ್ ಹ್ಯಾವ್ ಡಿಸ್ಕಸ್ಡ್ ಇಟ್ ವಿತ್ ದೆಮ್, ಸೊ ದೇ ವೋಂಟ್ ಬಿ ಅವೇರ್ ಆಫ್ ಇಟ್. ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಅರವಿಂದ್ ರೆಡ್ಡಿ ಅವರು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಅನಿಸುತ್ತೆ. ಸೊ ನೆಗೆಟಿವ್ ಕಾಮೆಂಟ್ಸನ್ನು ಹೆಂಗೆ ತಗೊಳ್ತೀರಿ ಸರ್ ನೀವು? ಬಿಕಾಸ್ ಯು ಹ್ಯಾವ್ ಫೇಸ್ಡ್ ಅ ಲಾಟ್ ಪಾಸ್ಟ್ ಒಂದಷ್ಟು ತಿಂಗಳಲ್ಲಿ. ಸೊ ಅದು ಎಫೆಕ್ಟ್ ಆಗುತ್ತಾ? ಕಮೆಂಟ್ ಸೆಕ್ಷನ್ ನೋಡೋಕ್ಕೆ ಹೋಗಲ್ಲ. ಸ್ವಲ್ಪ ಜನಕ್ಕೆ ಗೊತ್ತಾಗ್ದಿರ ಮಾಡ್ಬೋದು, ಸ್ವಲ್ಪ ಜನಕ್ಕೆ ಗೊತ್ತಿದ್ದು ಬೇಕು ಅಂತ ಮಾಡ್ಬೋದು. ಯಾರಾದ್ರೂ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಅನ್ಸುತ್ತಾ? ಬಿಕಾಸ್ ನಿಮ್ಗೆ ಗೊತ್ತು, ಫ್ಯಾನ್ಸ್ ವಾರ್ ನಡೆದಾಗ ಇನ್ನೊಬ್ರು ಫ್ಯಾನ್ಸಿಗೆ ಇನ್ನೊಬ್ರು ಬೈಯೋದು, ಈ ಥರ ಎಲ್ಲ ಆಗುತ್ತೆ. ಸೊ ನಿಮಗೆ ಗೊತ್ತಿದ್ದು ಕಾಮೆಂಟ್ ಹಾಕ್ಸ್ತಾ ಇದ್ದಾರೆ ಅನ್ನುವಂಥ ಒಂದು ಫೀಲಿಂಗ್ ಯಾವಾಗ? ಆ ಕಮೆಂಟ್ ಸೆಕ್ಷನ್ ನೋಡೋಕ್ಕೆ ಹೋಗಲ್ಲ ಮೇಡಮ್. ಅದರಿಂದ ನಮಗೆ ಬೇಕು ಅಂತ ಮಾಡಿಸ್ತಾ ಇದ್ದಾರೋ ಬೇಡ ಅಂತ ಮಾಡಿಸ್ತಾ ಇದ್ದಾರೋ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಪ್ರೊಡಕ್ಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಸಾವಿರಾರು ಇರ್ತದೆ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಜಸ್ಟ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಇವತ್ತಿನ ದಿನ ಸೋಷಿಯಲ್ ಮೀಡಿಯಾನಲ್ಲಿ ಯಾಕೆ ಆ್ಯಕ್ಟಿವ್ ಆಗಿರ್ತೀವಿ ಅಂದರೆ ಅದರಿಂದ ನಮಗೇನು ಸಂಪಾದನೆ ಬೇಕಾಗಿಲ್ಲ,
ಬಟ್ ಅದರಲ್ಲಿ ಜನಗಳಿಗೆ ಈ ಥರ ಏನೋ ಒಂದು ಬರ್ತಾ ಇದೆ, ಈ ಥರ ಏನೋ ಒಂದು ಮಾಡ್ತಾ ಇದ್ದಾರೆ, ಈ ಥರ ಏನೋ ಒಂದು ಕ್ರಿಯೇಟ್ ಆಗ್ತಾ ಇದೆ ಅನ್ನೋದೊಂದು ಅವೇರ್ನೆಸ್ ಇರಲಿ ಅಂತ ಸೋಷಿಯಲ್ ಮೀಡಿಯಾನಲ್ಲಿ ಇದ್ದೀವೇ ಹೊರ್ತು ಸೋಷಿಯಲ್ ಮೀಡಿಯಾಯಿಂದ ಸೋಷಿಯಲ್ ಮೀಡಿಯಾ ಪೊಟ್ರೇಯಿಂಗಿಂದ ನನ್ನ ಜೀವನ ನಡೀತಾ ಇಲ್ಲ ಇವತ್ತು. ಸೊ ನಾರ್ಮಲಾಗಿ ನಾನು ಕಮೆಂಟ್ ಸೆಕ್ಷನ್ಸ್ ಓದೋಕ್ಕೆ ಹೋಗಲ್ಲ. ಯಾರಾದರೂ ಯಾವಾಗಾದರೂ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ಇಗ್ನೋರ್ ಅಂತ ಮೆಸೇಜ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಐ ಹ್ಯಾವ್ ನಥಿಂಗ್ ಅಗೇನ್ಸ್ಟ್ ಎನಿಬಡಿ. ನಾನು ಯಾರಿಗೂ ಏನು ತಪ್ಪು ಮಾಡಿಲ್ಲ. ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋರ್ಗೂ ತಪ್ಪು ಮಾಡಿಲ್ಲ, ನನ್ನ ಬಗ್ಗೆ ಒಳ್ಳೆಯದಾಗಿ ಮಾತಾಡ್ತಾ ಇರೋರ್ಗೂ ಒಳ್ಳೇದು ಮಾಡಿಲ್ಲ ನಾನು. ಸೊ ಪರ್ಸೆಪ್ಷನ್ ಆಫ್ ಪೀಪಲ್ ಡಿಫರ್ಸ್ ಆ್ಯಂಡ್ what they say is what they feel. They have all the right to do so. So I don't think I should stress about it.